ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇದು ಹೊರಗಡೆ ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಇನ್ನೇನು ಅಡುಗೆ ಕೆಲಸಕ್ಕೆ ಬಂದೆ. ನಾನು ನೈಟೇ ಸ್ಟ್ರಿಕ್ಟಾಗಿ ಹೇಳಿದ್ಲು ಮಮ್ಮಿ ಬೆಳಗ್ಗೆ ಪುರಿ ಸಾಗುನೇ ಮಾಡು ಅಂತ. ಇನ್ನಂತೂ ಅವ್ರು ಹೇಳಿದ್ದು ಮಿಸ್ ಮಾಡಿದ್ರೆ ಬೆಳಗ್ಗೆ ಇದ್ದರೆ ಮತ್ತೆ ಮಹಾಭಾರತ ರಾಮಾಯಣ ಶುರು ಆಗುತ್ತೆ. ಅವ್ರು ಹೇಳೋದು ಯಾರಪ್ಪ ನೋಡೋರು ಅಂದ್ಬಿಟ್ಟು ನಾನು ಈಗ ಬೆಳಗ್ಗೆ ಎದ್ದು ಪುರಿ ಸಾಗುನೇ ಮಾಡ್ತಿದ್ದೆ. ಪುರಿಗೆ ಕಾಂಬಿನೇಷನ್ ಆಗಿ ನಾನು ದಾಲ್ ಚೆನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ನನ್ನ ಮಗ ಅಂತೂ ತುಂಬಾ ಫುಡ್ಡಿ. ಅವ್ನು ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಕು, ಅಮ್ಮ ಏನು ಮಾಡ್ತಿದ್ದೀರಾ ತಿಂಡಿ, ಅಮ್ಮ ಏನು ಸಾಂಬಾರು ಮಾಡ್ತಿದ್ದೀರಾ ಅಂತ ಬಂದು ಕೇಳ್ಕೊಂಡು ಹೋಗ್ತಾನೆ. ಅವ್ನಿಗೆ ಇಷ್ಟ ಆದರೆ ಖುಷಿಯಾಗಿ ಹೋಗ್ತಾನೆ, ಇಷ್ಟ ಆಗಲಿಲ್ಲ ಅಂದರೆ ಸಪ್ಪೆ ಮೂರೆ ಹಾಕ್ಕೊಂಡು ಹೋಗ್ತಾನೆ. ಇನ್ನೇನು ಈಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋದ್ರು. ಹೆಣ್ಮಕ್ಳು ಅಂದರೆ ಲೇಟ್ ಆಗ್ತದೆ, ಗಂಡು ಮಕ್ಳು ಅಂದರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಓಡ್ತಾ ಇರ್ತಾರೆ. ಹೆಣ್ಮಕ್ಳು ತಲೆ ಪಾಸ್ಬೇಕು, ಟೇಪ್ ಹಾಕಬೇಕು, ಪೌಡ್ರ್ ಹಾಕ್ಕೊಬೇಕು, ಲೇಟು ಹೆಣ್ಮಕ್ಳು. ಬೇಗ ಬೇಗ ನೀನೇ ಮಾಡ್ಕೊಬೇಕು, ಅಮ್ಮ ಅಡುಗೆ ಮಾಡೋವಾಗ. ತಾತನ ಕೈಲಿ ತಲೆ ಬಚ್ಚಿಸ್ಕೊಳಕ್ಕೆ ಪುಣ್ಯ ಮಾಡಿದ್ದೆ ಬಿಡು ಬಂದೇರಿ. ಮೊಮ್ಮಗಳಿಗೆ ತಾತ ತಲೆ ಬಚ್ತಿದ್ದಾರೆ ಪ್ರೀತಿಯಿಂದ ಕರೆದು. ಲೇಟ್ ಆಗುತ್ತೆ ಬಮ್ಮ, ಅಷ್ಟರಲ್ಲಿ ಸಿಕ್ಕೆಲ್ಲ ಬಿಡಿಸ್ಕೊಡ್ತೀನಿ ಅಂತ. ನಮಗೆಲ್ಲ ಹಂಗೆ ಮಗಳಿಗೆ ತಾತ ಮಾಡ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲೇ. ಚಿಕ್ಕ ವಯಸ್ಸಿನಾಗ ಅಜ್ಜಿ ಏನಾರು ಊರಿಗೆ ಹೋಗ್ಬಿಟ್ರೆ ತಾತನೇ ಒಂದು ಪಾಪ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ನೀಟಾಗಿ ತಲೆ ಬಚ್ಚಿ ನಮ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಕಳಿಸೋರು. ಮಾಡ್ತಾ ಇದ್ದೆ. ನಿಮ್ಮಮ್ಮಕ್ಕ ಕೃಪಕ ನಿಮ್ಮಮ್ಮ ಮಾಡ್ತಾ ಇದ್ದಮ್ಮ. ಆ ಡ್ರೆಸ್ ಚೆನ್ನಾಗೈತೆ, ಈ ಡ್ರೆಸ್ ಯಾಕೋ ಅಷ್ಟು ಚೆನ್ನಾಗೇ ಕಾಣಿಸಲ್ಲ. ಈ ಡ್ರೆಸ್ ಕೊಡ್ಬಾರ್ದು ಪೂಜೆ ಮಾಡೋಕ್ಕೆ. ಸರ್ ರಾತ್ರಿ ಎಲ್ಲ ಏನು ಕೆಲ್ಸಕ್ಕೆ ಹೋಗಿರ್ತೀನಿ ನೀನು? ನನ್ಗೆ ಅದೇ ಅರ್ಥ ಆಗಲ್ಲಪ್ಪ. 8 ಗಂಟೆ ಅಷ್ಟರಲ್ಲಿ ನೀನು ಊಟಕ್ಕೆ ಹೊಟ್ಟೆ ಶಿವೆ ತಡೆಯಲ್ಲ ಅಂದರೆ ರಾತ್ರಿ ಎಲ್ಲರೂ ಹೋಗಿರ್ತೀವಿ ಕೆಲಸಕ್ಕೆ. ಒಂದು ಸ್ವಲ್ಪ ತಡಿಬೇಕು. ನ್ಯೂಸ್ಗೆ ಮಾಡಿದಾಗ ಒಳಗಡೆ ನಾವು ಎಣ್ಣೆ ಜೊತೆ ಡಿಪ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಬರುತ್ತೆ. ಹಾಂ, ತಿರ್ವಾಕ್ಬೋದು ಸ್ವಲ್ಪ ಇಷ್ಟ. ನಾನು ಹಿಂಗೆ ಅಡುಗೆ ಮಾಡೋಕ್ಕೆ, ನಾನು ಆ ಅಡುಗೆ ಮಾಡ್ತೀನಿ ಈ ಅಡುಗೆ ಮಾಡ್ತೀನಿ ಅಂತೆಲ್ಲ ಬರ್ತಾರೆ. ಮಾಡೋ ಕಾಲಕ್ಕೆಲ್ಲ ಎಲ್ಲೆಲ್ಲ ಹೊರಟೋಗ್ತಾರ. ಅಲ್ಲ ಮಗನೇ ಹೋಗಮ್ಮ, ಯಾರು ಮಾಡ್ತಾರೆ, ನೀನು ಮಾಡ್ಕೊಂಡು ಹೋಗು, ನಮ್ಗೆ ಆಗಲ್ಲ. ನಾವು ಓದ್ಕೋಬೇಕು ಮಾಡಬೇಕು ಅಂತ ಅನ್ನೋದು ಅವಾಗ. ಎಣ್ಣೆ ಸೋರ್ಸು ನೀಟಾಗಿ, ಎಣ್ಣೆ ಜಾಸ್ತಿ ಇರುತ್ತೆ ಆಲ್ರೆಡಿ ಪೂರಿ. ಅದಕ್ಕೆ ಮನೇಲಿ ಪೂರಿ ಜಾಸ್ತಿ ಮಾಡಲ್ಲ, ಎಣ್ಣೆ ಅದರ. ಪೂರಿಗೆ ಕಾಂಬಿನೇಷನ್ ಆಗಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲ ಮಾಡಿದ್ದೆ. ಗ್ಯಾಸ್ ಕಮ್ಮಿ ಉರಿ ಕಮ್ಮಿ. ವೇಸ್ಟ್ ಮಾಡಬಾರ್ದು ಅಮ್ಮ. ಕಷ್ಟಪಟ್ಟು ಮಾಡೋದು ಏನಕ್ಕೆ ಬೆಳಿಗ್ಗೆ ತಿನ್ಬೇಕು. ನಿಮ್ಮ ಮಮ್ಮಿ ಎಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಮಾಡ್ತಾರೆ. ಇನ್ನೇನು ಬಂದರೆ ಇವಾಗ ಒಂದು ಅಡುಗೆ ಮಾಡೋದು ಹಂಗೆ ಆಗೋಗ್ಬಿಡುತ್ತಾ? ವೆಜಿಟೇಬಲ್ಸ್. ಊಟ ಹೆಂಗೈತೆ? ಊಟ ಪೂರಿ ತಿಂತಾ ಇದ್ದೀನಿ. ಅದೇ ಹೆಂಗೈತೆ? ಸೂಪರ್ ಆಗಿದೆ. ಸೂಪರ್ ಮಾಡಿದ್ಯಾ. ಸಾಂಬಾರು ಚೆನ್ನಾಗಿದೆ. ಅದು ಹೆಂಗೈತೆ? ಯಾಕೆ ಚೆನ್ನಾಗೈತೆ? ಪೂರಿ ಚೆನ್ನಾಗೈತೆ, ಸಾಗು ಚೆನ್ನಾಗೈತೆ? ಅದು ಸಾಗಂಗೈತೆ. ಸರಿ ಬಿಡು. ಬೆಳಿಗ್ಗೆ ಪೂರಿ ತಿಂದ್ಬಿಟ್ಟು ನಿದ್ದೆ ಬರ್ತಿದ್ದೀನಾ? ನಡಿ, ಬೆಳಿಗ್ಗೆ ಪೂರಿ ತಿಂದ್ಬಿಟ್ಟು ನಿದ್ದೆ ಬರ್ತೈತಾ? ಹೊರಗಡೆ ಮಳೆ ಬರ್ತಿತ್ತು, ಅದರಿಂದ ನಾನು ಮನೆ ಒಳಗಡೆ ಬಟ್ಟೆ ಹಾರಾಕ್ತಿದ್ದೆ. ಈ ಮಳೆಗಾಲದಲ್ಲಂತೂ ನಾವು ಒಳಗಡೆ ಒಂದು ಹಗ್ಗ ಅಥವಾ ರೋಪ್ ಟೈಪಲ್ಲಿ ಏನಾದ್ರು ಒಂದು ಕಟ್ಕೊಂಡು ನಾವು ಬಟ್ಟೆ ಒಣಗಾಕಿದ್ರೇ ಸ್ವಲ್ಪ ಬೆಟರ್ ಅನಿಸುತ್ತೆ ಈ ವೆದರಲ್ಲಿ. ಮತ್ತು ಈ ಥಂಡಿಗಾಲದಲ್ಲಿ ಏನು ಇರುತ್ತೆ, ನಾವು ಹೊರಗಡೆ ಏನಾದ್ರು ಒಣಗಾಕಿದ್ರೆ ಬಟ್ಟೆಗಳಂತೂ ಹಾರಲ್ಲ, ತೇವನೇ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆ ಮತ್ತು ಹಸ್ಬೆಂಡ್ ಆಫೀಸ್ ಹೋಗೋರಂತೂ ಫ್ಯಾನ್ಗಳಲ್ಲಿ ಒಣಗ್ಸೋಕ್ಕೆ ಟ್ರೈ ಮಾಡ್ಕೊಬೇಕು ನಾವೀಗ. ಮಳೆ ಬರ್ತಿರೋದಕ್ಕೆ ಫುಲ್ಲು ವೆದರ್ ಕೋಲ್ಡ್ ಇದೆ, ತುಂಬಾ ಚೆನ್ನಾಗಿದೆ ಒಂಥರ. ಅಂದರೆ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ತಲೆನೋವು ಫ್ರೆಂಡ್ಸ್. ಅದೊಂದು ಬಿಟ್ಟು ಇನ್ನೇನು ಮಳೆಗಾಲದಲ್ಲಿ ಕಿರಿಕಿರಿ ಅನ್ಸಲ್ಲ. ಕೆಲಸ ಎಲ್ಲ ಮುಗಿಸಿ ಇನ್ನೇನು ನಾನು ಫ್ರೀಯಾಗಿ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಇದು ನನ್ನ ರೂಮ್ ಅಂತಲೇ ಹೇಳ್ಬೋದು, ನನ್ನದು ಮೇಕಪ್ ರೂಮು. ಬಟ್ ಇಲ್ಲಿ ಏನೋ ಒಂದು ಪ್ಲ್ಯಾನ್ ಇದೆ. ಬಟ್ ಮುಂದಕ್ಕೆ ದೇವ್ರ ದಯದಿಂದ ಒಳ್ಳೇದಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಇದು ನಂದು ಮೇಕಪ್ ಕಿಟ್ ಬ್ಯಾಗು. ನಾನು ಲಾಸ್ಟ್ ಟೈಮ್ ಹೊರಗಡೆ ಮೇಕಪ್ ಹೋಗಿದ್ದಾಗ ಹಂಗೆ ಸ್ವಲ್ಪ ಯಾಕೋ ಬಂದು ಮೈಸೂರು ಇಲ್ದಂಗೆ ಆಗ್ಬಿಡ್ತು, ನಾನು ಮಲ್ಕೊಂಬಿಟ್ಟೆ. ಇವಾಗ ಇನ್ನೇನು ಒಂದು ವಾರ ಕಳೀತು. ಈ ಸರಿನೇ ಸ್ವಲ್ಪ ಡಿಲೇ ಆಗಿರೋದು ನನಗೆ. ನಾವು ಯಾವುದೇ ಒಂದು ಮೇಕಪ್ಗೆ ಹೋದಾಗ್ಲೂ ಅಷ್ಟೇ, ಹೋಗಕ್ಕೆ ಮುಂಚೆನೂ ಅಷ್ಟೇ ನಾವು ನೀಟಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಮ್ಮ ಏನು ಐಟಮ್ ಇರಲ್ಲ, ಏನು ಮಿಸ್ ಆಗಿರುತ್ತೆ, ಬೇಕಾಗಿರೋ ರಿಕ್ವೈರ್ಮೆಂಟ್ ಥಿಂಗ್ಸ್ ಎಲ್ಲ ನಾವು ಪ್ರಿಪ್ರೇಷನ್ ಮಾಡಿಕೊಂಡೆ ಮತ್ತು ಮೇಕಪ್ ಮುಗಿಸ್ಕೊಂಡು ಬಂದು ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಕ್ಲೀನ್ ಮಾಡ್ಕೋತೀವಿ. ಬ್ರಷಸ್ ಆಗಿರ್ಬೋದು, ಮತ್ತು ಈಗ ಒಂದೊಂದ್ಸರಿ ಫೌಂಡೇಶನ್ ಹಾಕಿ ಅಲ್ಲಿ ಎಲ್ಲ ಗಜ್ಜಿ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ನಾವು ಹೆಂಗೆ ಹೈಜೆನಿಕ್ ಪ್ರೊಸೆಸ್ ನಾವು ಕ್ಲೀನ್ ಮೇಂಟೈನ್ ಮಾಡ್ಕೋತೀವಿ. ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಕ್ಲೈಂಟ್ಸ್ ಮೇಲೆ ನಾವು ಅದೇ ಬ್ರಷಿಂದ ಮೇಕಪ್ಗಳು ಮಾಡಿದಾಗ ಬ್ರಷಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಫಂಗಸ್ ಸ್ಟಾರ್ಟ್ ಆಗಿರುತ್ತೆ. ಆ ಫಂಗಸನ್ನು ನಾವು ತೊಗೊಂಡೋಗಿ ಮತ್ತೆ ಒಬ್ಬ ಸ್ಕಿನ್ ಮೇಲೆ ನಾವು ಟಚಪ್ ಈ ಥರ ಬ್ರಷಲ್ಲೆಲ್ಲ ನಾವು ಮಾಡಿದಾಗ, ಫೌಂಡೇಶನ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರ್ ಎಲ್ಲ ನಾವು ಬ್ರಷಿಂದ ಅಪ್ಲೈ ಮಾಡಿದಾಗ ಮತ್ತೆ ಅವ್ರ ಅವಾಗೇನು ಗೊತ್ತಾಗಲ್ಲ, ಬಟ್ ಒಂದು 3 ಡೇಸು 1 ವೀಕ್ ಆದಮೇಲೆ ಮತ್ತೆ ಅವ್ರ ಫೇಸಲ್ಲಿ ಒಂದು ಪಿಂಪಲ್ಸ್ ಆಗಿರ್ಬೋದು, ರ್ಯಾಷಸ್ಸು, ಇಚ್ಚಿಂಗು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ನಮ್ಮ ಪ್ರಾಡಕ್ಟ್ ಎಷ್ಟು ಮುಖ್ಯ ಅನ್ನೋದಕ್ಕಿಂತ ಅದೇ ಥರ ನಮಗೆ ಕ್ಲೈಂಟ್ಸ್ ಟ್ರಸ್ಟೂ ಅಷ್ಟೇ ಸಹ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ. ನಾವು ಒಂದು ಸರಿ ಈಗ ನಮ್ಮ ಕಡೆಯಿಂದ ಏನಾದ್ರು ಅವ್ರಿಗೆ ಇಶ್ಯೂಸ್ ಬಂದರೆ ಇನ್ನೊಂದ್ಸರಿ ಅವ್ರು ನಿಜವಾಗ್ಲೂ ನಮಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಅದಕ್ಕೆ ನಾವು ನಮ್ಮ ವಸ್ತುಗೆ ಅಷ್ಟೊಂದು ಬಂಡವಾಳ ಹಾಕಿದ್ದೀವಿ ಅಂತ ಹೇಳಿದಾಗ ನಾವು ಅದನ್ನು ನೀಟಾಗಿ ಹೈಜೆನಿಕ್ ಆಗಿ ನಾವು ಮೇಂಟೈನ್ ಮಾಡೋದು ಸಹ ಅಷ್ಟೇ ನಮಗೆ ಮುಖ್ಯವಾಗಿರುತ್ತೆ. ನನಗೆ ಇತ್ತೀಚೆಗೆ ಅಂತೂ ನಾನು ತುಂಬಾ ಇಷ್ಟಪಡೋದು, ನನ್ನದು ಫೇವ್ರೆಟ್, ನನ್ನ ಮಕ್ಕಳಷ್ಟೇ ನನಗೆ ನಿಜವಾಗ್ಲೂ ಒಂದು ರೆಸ್ಪೆಕ್ಟ್ ಅಂತಲೇ ಹೇಳ್ತೀನಿ. ಇದೇ ನಮಗೆ ಅನ್ನ ಕೊಡೋ ದೇವರು ಅಂತ ಅಂದಾಗ ನಾವು ಅದನ್ನು ಒಂದು ದೇವ್ರ ಥರನೇ ನಾನು ಅದನ್ನು ನೋಡ್ತಾ ಇದ್ದೀನಿ. ಅವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಅಪ್ಪಿತಪ್ಪಿ ಏನಾದ್ರು ನಾವು ಓದೋ ಟೈಮಲ್ಲಿ ಕಾಲ್ಗೆ ಏನಾದ್ರು ನಮಗೆ ಬುಕ್ ಟಚ್ ಆಗಿಬಿಟ್ರೆ ನಾವು ಯಾವ ಥರ ಹಿಂಗೆ ನಮಸ್ಕಾರ ಮಾಡ್ಕೊತಾ ಇದ್ವೋ ಅದೇ ಥರನೇ ನನಗೆ ಎಷ್ಟೊಂದು ಸರಿ ನಾನು ಮಾಡ್ಕೊತೀನಿ. ಅಪ್ಪಿತಪ್ಪಿ ಏನೋ ನನಗೆ ಗೊತ್ತಿಲ್ದಿರೋ ಬ್ರಷ್ ಉಳಿದ್ಬಿಟ್ರೆ ಅಥವಾ ಏನೋ ನಂದು ಕಾಲಿಂದೇನೆ ಟಚ್ ಆಗಿಬಿಟ್ರೆ ಆ ಥರ ಮನ್ಸಿಗೆ ಒಂದು ಸ್ವಲ್ಪ ಗಿಲ್ಟಿ ಫೀಲ್ ಆಗಿಬಿಡ್ತಾರೆ. ಒಳ್ಳೆ ಗಜ್ಜಿ ಆಗೋಗಿದೆ. ಎಲ್ಲ ಸೆಟಪ್ ಮಾಡ್ಕೊಬೇಕು ಫ್ರೆಂಡ್ಸ್. ತೊಗೊಂಡೋದಾಗ ನೀಟಾಗಿ ತೊಗೊಂಡೋಗಿರ್ತೀವಿ. ಬ್ರಷಲ್ಲಿ ನೋಡಿರಿ ಎಲ್ಲ ಫುಲ್ಲು ಒಂಥರ ಆಗೋಗಿರುತ್ತೆ, ಒಳಗಡೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ. ಅರ್ಜೆಂಟಲ್ಲಿ ನಾವು ಆ ಟೈಮಲ್ಲಿ ಕ್ಲೈಂಟ್ಸ್ಗೆ ನಾವು ಮೇಕಪ್ ಮಾಡೋದ್ರ ಕಡೆ ಗಮನ ಇರುತ್ತೆ. ಎಲ್ಲ ಫುಲ್ಲು ಚಲಾಪಿಲಿ ಆಗೋಗಿದೆ. ಮತ್ತು ಫ್ರೆಂಡ್ಸ್, ನನಗೆ ಇನ್ನೊಂದು ಏನು ನಂಗೆ ತುಂಬಾ ಬೇಜಾರು ಅಂದರೆ, ಫಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ ಮೇಕಪ್ಗೆ ಹೋದಾಗ ನನಗೆ ಅದೊಂದು ಟೂಲ್ಸ್ ಮಿಸ್ ಆಗೋಯ್ತು, ಕಲ್ಲಿಂಗ್ ಟಂಗು. ನನಗೆ ಅದು ಎಲ್ಲಿ ಮಿಸ್ ಆಗಿದೆ ಅಂತ ನನಗೆ 100% ಗೊತ್ತಿದ್ರೆ, ಬಟ್ ನಾವು ಹೇಳಕ್ಕೆ ಹೋಗಲ್ಲ ಯಾರು ಎಲ್ಲಿ ಅದು ಮಿಸ್ ಆಗಿದೆ ಅಂತ. ಎತ್ಕೊಂಡಿರೋರು ಈಗ ಅಪ್ಪಿತಪ್ಪಿ ನಾವು ಅವರೇ ಎತ್ಕೊಂಡಿದ್ದಾರೋ ಅಥವಾ ನಾವೇ ಮಿಸ್ ಆಗಿ ನಾವು ಮರ್ತು ಬಂದಿದ್ದೀವೋ ನನಗೆ ಗೊತ್ತಿಲ್ಲ ಅವತ್ತು ಅರ್ಜೆನ್ಸಿಯಲ್ಲಿ. ಬಟ್ ಅವ್ರಿಗೆ ಒಂದು ಮಾನವೀಯತೆ, ಒಂದು ಒಳ್ಳೆತನ ಅನ್ನೋದು ಇದ್ದಿದ್ರೆ ನಾವು ಅವ್ರು ರಿಟರ್ನ್ ನಮಗೆ ಮಾಡ್ಬೋದಿತ್ತು. ಬಟ್ ರಿಟರ್ನ್ ಮಾಡಲಿಲ್ಲ, ಅವರು ಕೇಳಕ್ಕೆ ಹೋಗಲಿಲ್ಲ. ಕಷ್ಟಪಟ್ಟು ಹೋಗಿ ನಾನು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 6 ಗಂಟೆವರೆಗೂ ಅಲ್ಲಿ ಇದ್ದು ಮಕ್ಕಳನ್ನ ಸಹ ನನಗೆ ಪಿಕಪ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀಟಾಗಿ ಬಂದು ನನಗೆ ಮಕ್ಕಳ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೈಟೆಲ್ಲ ನಾವು ಹೋಮ್ವರ್ಕ್ ಮಾಡಿ ಕಳಿಸ್ಬೇಕಿತ್ತು. ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಹೊಟ್ಟೆಪಾಡ್ಗಂತ ನಾವು ಈ ಕೆಲ್ಸಕ್ಕೆ ನಾನು ಬಂದೆ. ಏನೋ ಒಂದು ಬೆಳೀತಿದ್ದಾರೆ, ಏನೋ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಸಾಧ್ಯವಾದರೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಕಾಲು ಹೇಳ್ಕೊಂಡು ಇನ್ನರ್ದು ಅವ್ರಿಗೆ ಕುಗ್ಸುವಂಥ ಕೆಲಸಗಳಂತ ನಿಜವಾಗ್ಲೂ ಮಾಡಬಾರ್ದು. ನಾನು ಬಾಯಿ ಬಿಟ್ಟು ಹೇಳಕ್ಕೆ ಹೋಗಲ್ಲ ಯಾರು ಅಂತ, ಬಟ್ ನನಗೆ ಗೊತ್ತಿದೆ ನಮ್ಮದು ವಸ್ತು ತೊಗೊಂಡ್ರೆ ಅವ್ರದ್ದು ಇನ್ನೊಂದು 3 ಪಟ್ಟು ಇನ್ನೊಂದು ಕಡೆ ಹೋಗುತ್ತೆ. ಅದು 100ಕ್ಕೆ 100 ಸತ್ಯನೇ. ಆ ಥಿಂಗ್ಸ್ ನಂಗೆ ಹೋದಾಗ ಎಷ್ಟು ಹೊಟ್ಟೆ ಉರಿತು ಅಂದರೆ, ಒಂದು ವಾರ ನನಗೆ ನಿಜವಾಗ್ಲೂ ನೈಟೆಲ್ಲ ನಿದ್ದೆನೇ ಬರಲಿಲ್ಲ. ಅಂದರೆ ಇಲ್ಲಿವರೆಗೂ ಒಂದು 3-4 ಐಟಮ್ ಹೋಗಿದೆ. ಬೆಸ್ಟ್ ಏನು ಅಂತ ಹೇಳಿದ್ರೆ, ನಾವು ಜೊತೆ ಹೋದಾಗ ಒಬ್ಬರನ್ನ ಎಕ್ಸ್ಟ್ರಾ ಕರ್ಕೊಂಡು ಹೋಗಿದ್ರೇ ನನ್ನ ಪ್ರಕಾರ ಬೆಸ್ಟ್ ಫ್ರೆಂಡ್ಸ್. 2 ಗಂಟೆ 3 ಗಂಟೆ ನಿಂತ್ಕೊಂಡು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಒಂದು ಐಟಮ್ ಈಗ 3000 ಟೂಲ್ಸ್ ಹೋದಾಗ ನಾವು ಮಾಡಿದ್ದೆಲ್ಲ ಅಲ್ಲೇ ಹೊರಟೋಯ್ತು. ಸುಮ್ಮನೆ ಏನು ತಗೊಂಡು ಏನು ಉದ್ಧಾರ ಆಗ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ದುಡ್ಡಿರೋರ ಹತ್ರ ಕಿತ್ಕೊಳ್ಳಿ, ಅದೇನು ಅನ್ಸಲ್ಲ. ಬಟ್ ಇಲ್ಲದೆ ಇರೋರ ಹತ್ರ ಅವ್ರ ವಸ್ತುಗೆ ಆಸೆ ಬಿದ್ದು ಎತ್ಕೊಂಡು ಅವ್ರ ಹೊಟ್ಟೆ ಒರೆಸ್ತಾರಲ್ವ, ನಿಜವಾಗ್ಲೂ ಅವ್ರು ಚೆನ್ನಾಗಿರಲ್ಲ. ಯಾರು ನಾವು ಕಷ್ಟದಲ್ಲಿ ಇದ್ದಾಗಲಿ ಬಂದು ಎತ್ತೋರು ಒಬ್ಬರು ಇರಲ್ಲ. ಸುಮ್ಮನೆ ತಲಕ್ ನಂದು ಒಂದೊಂದು ಮಾತಿರಲಿ ಅಂತ ಮಾತಾಡೋಕ್ಕೆ ಮಾತ್ರ ನಾವು ಮುಂದು ತಾ ಮುಂದು ಅಂತ ಎಲ್ಲರೂ ಬರ್ತಾರೆ. ಬಟ್ ಯಾರ್ಯಾರು ಏನು ಅಂತ ಸ್ವಭಾವಗಳು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಅಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ. ದೇವರು ಅಷ್ಟವಿಷ್ಟ ದೇವರು ನಮಗೆ ಒಳ್ಳೇದು ಮಾಡಿದ್ದಾನೆ, ಪರವಾಗಿಲ್ಲ. ಎತ್ಕೊಂಡಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಮನಸ್ಸಿಗೆ. ಚೆನ್ನಾಗಿರ್ರಿ. ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಆಗೋದು ಒಂದು 10 ಸ್ಟೆಪ್ ಏನಿರುತ್ತೆ ಅದನ್ನೇ ನೀಟಾಗಿ ಒಂದು ಕಡೆ ಇಟ್ಕೊಂಡಿರ್ತೀನಿ. ಆ 10 to 20 ಏನು ಸ್ಟಾರ್ಟ್ ಆಗುತ್ತೋ ಅದನ್ನು ಇನ್ನೊಂದು ಕಡೆ ಆಗ ನನಗೆ ಅಷ್ಟು ಕನ್ಫ್ಯೂಷನ್ ಆಗಲ್ಲ. ಬೇಗ ಈಸಿಯಾಗಿ ನನಗೆ ಸಿಗುತ್ತೆ.
ಇಷ್ಟಕ್ಕೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಹೋದಾಗ ಇದು ನಾನ್ ಬೆಡ್ಸ್ದೆ ಬಂದು ನನಗೆ ಇಷ್ಟು ಐಟಮ್ಸ್ ಆಗಿದೆ ಅಂದರೆ 60,000 ಬಿದ್ದಿದೆ. ನಮ್ಮ ಥರ ಇಲ್ಲ ಗೊತ್ತಿಲ್ಲ ನಿಜವಾಗ್ಲೂ. ಒಂದ್ಸರಿ ಯಾವಾಗ್ಲೂ ನಾನು ಇನ್ನೊಂದ್ಸರಿ ಪರ್ಚೇಸ್ಗೆ ಹೋದಾಗ ನಾನು ಬಿಲ್ ತೋರಿಸ್ತೀನಿ. ಕೆಲವರು ಯಾಕಂದರೆ 1,000-2,000 ಮೇಕಪ್ ಕೇಳ್ತಾರೆ. 1,000 ಮೇಕಪ್ ಕೇಳೋರು ನಾವು ಒಂದು ಐಟಮ್ ಬಂದೆ ನಾವು 3,000-4,000 ಹಿಂಗಿದೆ ಇದ್ರಲ್ಲಿ ಪ್ರಾಡಕ್ಟ್ಗಳು ಕೆಲವೊಂದು. ಹಂಗಿದ್ದಾಗ ನಮ್ಗೆ ಅದರಿಂದ ಏನು ವರ್ಕ್ ಸಿಗುತ್ತೆ ಅಷ್ಟು ಅವ್ರು ಚೀಪ್ ಅಂತ ಹೇಳಿದಾಗಂತೂ ಸಿಕ್ಕಾಪಟ್ಟೆ ನಮಗೆ ಬೇಜಾರು ಅನ್ಸ್ಬಿಡುತ್ತೆ. ನನಗೆ ಅವಾಗ ಏನು ಅನ್ಸುತ್ತೆ ಅಂದರೆ ನಮ್ಗೆ ಬರ್ದಿದ್ರು ಪರವಾಗಿಲ್ಲ, ನಾನು ಅದು ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಲಾಸ್ ಮಾಡ್ಕೊಂಡು ಮಾಡೋ ಅಂಥದ್ದು ಏನೂ ಇಲ್ಲ ನಮಗೆ. ಈಗ ನಾವಿಷ್ಟು ಕಷ್ಟಪಟ್ಟು ಇಷ್ಟು ಬಂಡವಾಳ ಹಾಕಿ ಇಷ್ಟು ನಾವು ಸಾಲ ಮಾಡಿ ನಾವೊಂದು ನಾವು ಇಲ್ಲಿ ಐಟಮ್ಸ್ ತಂದಿರ್ತೀವಿ, ಏನೋ ಒಂದು 1,000 ರೂಪಾಯಿ ಅಥವಾ 500 ರೂಪಾಯಿ ಅದು ನಮಗೂ ಅದರಿಂದ ಲಾಭ ಸಿಗುತ್ತೆ ಅಂತಲೇ ನಾವು ಕಷ್ಟಪಟ್ಟಿಗೆ ಬೆಳಗಿನ ಜಾವ 4 ಗಂಟೆಗೆ ಕರೆದ್ರೂ ನಾವು ಎದ್ದು ಹೋಗ್ತೀವಿ. ಅವ್ರು ಏನು ಆನ್ ಟೈಮ್ ಹೇಳಿರ್ತಾವೋ ನಾವು ಆನ್ ಟೈಮ್ಗೆ ಅಲ್ಲಿ ರೀಚ್ ಆಗಿ ನಾವು ಹೋಗಿರ್ತೀವಿ. ಬಟ್ ಕೆಲವೊಬ್ಬರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಏನೋ ಅವ್ರ ಮನೆ ಸೇವೆ ಮಾಡೋರ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಕೆಲವ್ರ ಮೈಂಡ್ ಸೆಟ್ಟೇ ಫಸ್ಟ್ ಅದನ್ನು ಅವ್ರು ತೆಗ್ದಾಕಬೇಕು. ಯಾರ ಮನೆಗೂ ಹೋಗಿ ಬಿಟ್ಟಿಯಾಗಿ ಯಾರು ಮಾಡಿಕೊಡೋ ಅಂಥದ್ದು ಯಾರಿಗೂ ಅಂತ ಇದೇ ಇಲ್ಲ. ಒಂದು ಫ್ಯಾಷನ್ ಆಗಿ ನಾನು ಇದನ್ನು ತೊಗೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ನೋಡಿ ಬಂಗಾರ ಎಲ್ಲ ಗಲೀಜಾಗೈತೆ ನೋಡಿ, ಕ್ಲೀನ್ ಮಾಡಬೇಕಲ್ಲ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಕ್ಯೂಟಾಗಿ ಫೌಂಡೇಶನ್ ಮಿಕ್ಸ್ ಮಾಡ್ಕೊಳ್ಳೋದು ಪ್ಲೇಟು. ಕಲರ್ ಕರೆಕ್ಟರ್ ಹಾಕಬೇಕು. ಆಮೇಲೆ ಕಲರ್ ಕರೆಕ್ಟರ್ ಆದಮೇಲೆ ಫೌಂಡೇಶನ್ ಹಾಕಬೇಕು. ಆಮೇಲೆ ಫೌಂಡೇಶನ್ ಆದಮೇಲೆ ಪೌಡರ್ ಹಾಕಬೇಕು. ಎಲ್ಲ ಇರಿ ಫೌಂಡೇಶನ್ ಆಮೇಲೆ ಕನ್ಸಿಲರ್ ಎಲ್ಲ ಹಾಕ್ತೀಯಾ? ಎಲ್ಲ ಹಾಕ್ತಾರೆ ಕನ್ಸಿಲರ್, ಕಣ್ಣಿಗೂ ಹಾಕ್ತಿರ್ತೀನಿ. ಆಮೇಲೆ ಹೈಲೈಟ್ ಪಾರ್ಸಲ್ ಯಾವುದೈತೆ? ಹೈಲೈಟ್ ಪಾರ್ಸಲ್ ಇದು 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 ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಎಲ್ಲ ಐಟಮ್ ಎಲ್ಲ ಜೋಡಿಸ್ಕೊಂಡು ನನ್ನ ಮಗಳು ನನಗೆ ಫಸ್ಟ್ ಟೈಮ್ ಅವಳೇ ನಾನು ಮೇಕಪ್ ಮಾಡ್ತೀನಿ ಅಮ್ಮ ಅಂತ ಕೇಳ್ತಿದ್ದಾಳೆ. ನೋಡೋಣ ಅದು ಹೆಂಗೆ ಮಾಡ್ತಾಳೋ. ಮಕ್ಕಳ ಕೈಲಿ ಏನೂ ಆಗಲ್ಲ, ನೀನು ಸುಮ್ಮನಿರು ಮಗಳೇ, ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾವೇ ಡಿಮೋಟಿವೇಟ್ ಮಾಡಬಾರ್ದಲ್ವಾ. ನೋಡೋಣ ಫಸ್ಟ್. ಈಗ ನಮಗೂ ಅಷ್ಟೇ, ಯಾರು ಹುಟ್ತಾನೆ ಕಲ್ತ್ಕೊಳ್ಳಲ್ಲ. ಅವ್ರಿಗೂ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದರೆ ಪ್ರತಿಯೊಂದು ವಿಷಯಲ್ಲೂ ಅರ್ಥ ಆಗುತ್ತೆ. ನನ್ನ ಮಗಳು ಒಂದು ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಆಗ್ತೀವಿ ಬಂಗಾರೆ. ಹಂಗಲ್ಲ ಹೊಡೆಯೋದು ದೂರದಿಂದ ತಲೆ ಬುದ್ಧಿಲ್ಲ ಅವಳೆ. ಸಾಕಾ? ಒಳ್ಳೆ ನಿಧಾನಕ್ಕೆ ಇಲ್ಲೋಡು. ಹಿಂಗೆ ಎಲ್ಲ ಮಾಡೋದು ನೀನು ಹಂಗೆ ಮಾಡಿದ್ದು ಹಿಂಗೆ ಸಾಕಾ? ಒರೆಸ್ಕೋಬೇಕಾ? ಸುಮ್ಮನೆ ಒರೆಸು, ಫೈನಲ್ ಹೊಡಿತಾರೆ. ಹಂಗಲ್ಲ ಮೊದಲು ಹಿಂಗೆ ಹಂಗೆ ಹಿಂಗೆ ಒರೆಸು ಅಷ್ಟು, ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಸುಮ್ಮನೆ ಇಲ್ಲಿ ಹಾಕ್ಬಿಟ್ಟು ಬ್ಲೆಂಡರಲ್ಲಿ ಹಿಂಗೆ ಮಾಡಬೇಕಾ? ಅದು ಪ್ರಾಡಕ್ಟ್ ಆದಮೇಲೆ ಇಲ್ಲಿ ಇಕ್ಬೇಕು, ಅಥವಾ ಅದು ಕಲಿಬೇಕು ಬುದ್ಧಿ. ಎಲ್ಲನೇ ಅಲ್ಲಿ ಇಕ್ಬಿಡೋದಲ್ಲ ಪ್ರಾಡಕ್ಟ್ಸ್ಗಳು. ನನ್ನ ಮಗಳು ಫಸ್ಟ್ನೇ ಕ್ಲೈಂಟ್ಸ್ ನಾನೇ ಫ್ರೆಂಡ್ಸ್ ಲೈಫಲ್ಲಿ. ಅಲ್ಲ ಬಂಗಾರೆ, ಯಾರಾದರೂ ಫಸ್ಟ್ ನೀನು ಮೇಕಪ್ ಯಾರು ಮಾಡಿದ್ದಮ್ಮ ಅಂದರೆ ಏನು ಹೇಳ್ತೀಯ? ನಮ್ಮ ಮಮ್ಮಿ ಇದೆ ಹೊಸ ಪೇಂಟ್ ಸಾಕಮ್ಮ, ಇಷ್ಟ ನೋಡಿ ಧೈರ್ಯ ಮಾಡಿ ಕೂತಿದ್ದೀನಿ ಹೆಂಗೆ ಮಾಡ್ತೀವಿ ಅಂತ. ಕಣ್ಣೆಲ್ಲ ಎಲ್ಲ ಮಾಡೋ ಟೈಮಲ್ಲಿ ಸೇಫಾಗಿ ನಿಧಾನಕ್ಕೆ ಮಾಡಬೇಕು, ಹುಷಾರಾಗಿ. ಆಮೇಲೆ ಕಣ್ಣೊಳಗೆ ಇಕ್ಬಿಟ್ರೆ ಬ್ರಷ್ನ ಇನ್ನೊಂದ್ಸರಿ ನೀನು ಕರೆಯೋದೇ ಇಲ್ಲ ಆಮೇಲೆ. ಹೌದು ತಾನೇ? ಕ್ಲೈಂಟ್ಸ್ ಹತ್ರ ನೀಟಾಗಿ ಬಿಹೇವಿಯರ್ ಇರಬೇಕು. ಕಲರ್ ಹಾಕ್ಬೇಕು, ಇನ್ನೊಂದು ಕಲರ್ ಸಾಕು. ಅಲ್ಲಿ ಕೆಲವು ತುಟಿ ಪಕ್ಕ ಇಲ್ಲೆಲ್ಲ ಇರುತ್ತೆ ಬ್ಲಾಕು. ಅದು ನನಗಿಲ್ಲ, ಬೇರೆಯವ್ರಿಗೆ ಇರೋರಿಗೆ. ಹೌದು ತಾನೆ? ಹಾಕ್ಬೇಕು.
ಯಾವ ಕಲರ್ ನಾವು ಯಾವತ್ತು ನೋಡಿ ಹಿಂಗಿಂಗ್ ಮಾಡಬಾರ್ದು, ಉಜ್ಜಬಾರ್ದು, ಮೇಕಪ್ ಹೊರಟೋಗುತ್ತೆ ಮಾಡಿರೋದು ಬೇಸು. ಸುಮ್ಮನೆ ನೋಡಿ ನಾವು ಹಿಂಗೆ ಮಾಡಿದಾಗ ಮೇಕಪ್ ಒಳಕ್ಕೆ ಹೋಗುತ್ತೆ, ಹೌದು ತಾನೆ? ಅದೇ ಇಲ್ಲ, ಅದು ಹಿಂಗೆ ಮಾಡಿದ್ರೆ ಎಲ್ಲ ಈಗ ಕಿತ್ಕೊ ಬರುತ್ತೆ. ಹೋಗ್ತೆ ಮಾಡಿ ಸುಮ್ಮನೆ ಹಿಂಗೆ ಜಸ್ಟ್ ಟ್ಯಾಪ್ ನೋಟು 3 ಫಿಂಗರಲ್ಲಿ ನೋಡಿ, 3 ಫಿಂಗರಲ್ಲಿ ಇಟ್ಕೊ ಹಿಂಗೆ. ಹಿಂಗ ನಮ್ಮ ಸ್ಕಿನ್ ಕಲರ್ ಕರೆಕ್ಟಾಗಿ ಕಾಣಿಸ್ತೈತಾ? ಗಮ್ ಗಮ್ ಅಂತೈತೆ. ನೋಡು ಕಾಣಿಸ್ತೈತಾ ಇಲ್ಲಿ ನಮಗೆ? ಇದಕ್ಕೆ ಕರೆಕ್ಟಾಗಿ ಆಯ್ತಾ? ಇಲ್ಲ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ? ಚೆನ್ನಾಗೈತೆ. ಆವಾಗ ಇದು ತಗೊಂಡು ಕಣ್ಣತ್ರದಿಂದ ಎಲ್ಲ ಕಡೆಯಿಂದ ಒಂದು ಕಡೆಯಿಂದ ಮಾಡ್ಕೊಂಬರ್ಬೇಕು. ಮಕ್ಳಿಗೆ ನಾವು ನೀಟಾಗಿ ಹೇಳ್ಕೊಟ್ರೆ ಅವ್ರು ಕಲಿದೇ ಇರೋಂಥ ವಿದ್ಯೆನೇ ಯಾವುದೂ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಬೇಗ ಕ್ಯಾಚ್ ಮಾಡ್ಕೊಂಬಿಡ್ತಾರೆ ಅಂದರೆ ಹೇಳಿದ್ನ. ಅದೇ ಮುಖ ಅನ್ಕೊಂಡಿದ್ದೆ ಚಪಾತಿ ಮಳೆ ಅನ್ಕೊಂಡಿದ್ಯಾ, ಅಂಗ್ಬಿಡಿತಿದ್ಯಾ ನಿಧಾನಕ್ಕೆ. ಒಂದು ಸ್ವಲ್ಪನೂ ಕಾನ್ಷಿಯಸ್ ಆಗದೆ ಹೇಳಿದ್ನ ನೀಟಾಗಿ ಮಾಡ್ತಿದ್ಲು. ಬಟ್ ನಾವಿದ್ದು ಇಷ್ಟು ಮಾತ್ರ ಮಾಡೋದಕ್ಕೆ ನಾವು ಕ್ಲಾಸುಗಳಲ್ಲಿ 10 ದಿನ 1 ವೀಕ್ ಆದರೂ ನಾವು ತೊಗೊಂಡು ಮಾಡಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ನೋಡಿ ಫ್ರೆಂಡ್ಸ್, ಕ್ಲೈಂಟ್ಸಿಗೆ ಮೇಕಪ್ ಒಳಗೆ ಜುಟ್ಟಿ ಹಿಡ್ಕೊಂಡವಳೆ. ಹಂಗೆ ಇಟ್ಕೊಳ್ಳೋದು, ದೇವ ಬಂದಿರೋರು, ದೇವ ಬಿಡಿಸ್ಕೊಳ್ತಾರಲ್ಲ ಹಂಗೆ ನೀಟಾಗಿ ಹಿಂಗೆ. ನಮ್ಮ ಭಾರನೆಲ್ಲ ಅವ್ರ ಮೇಲೆ ಬಿಡಬಾರ್ದು, ಹಿಂಗೆ ಇಟ್ಕೊ ಸುಮ್ಮನೆ. ಅವ್ರ ಕೈ ಹಿಡ್ದಿರನೇ ಮೇಕಪ್ ಮಾಡು. ಹಾಂ ಗುಡ್, ಹಂಗೆ ಅದು ಕಲಿಬೇಕು. ಜುಟ್ಟಿ ಇಟ್ಕೊಂಡ್ರೆ ನೀನು ಜುಟ್ಟಿ ಹಿಡ್ದು ಒಳಕಾಗ್ತಾರವೆ. ಐ ಶೇಡ್ ಕಲರ್ ಮಾತ್ರ ನಾನು ತೋರಿಸಿದೆ, ಬಟ್ ಅವಳಿಗೆ ಮಾಡಲಿ ಅಂತ ಬಿಟ್ಟೆ. ಚೆನ್ನಾಗಿ ಮಾಡಿದ್ದಾಳೆ ಫ್ರೆಂಡ್ಸ್, ನ್ಯಾಚುರಲ್ಲಾಗೆ. ಇದೇ ಥರ 4-5 ಸರಿ ಪ್ರಾಕ್ಟೀಸ್ ಕೊಟ್ಟರೆ ಪರ್ಫೆಕ್ಟ್ ಆಗೋಗ್ತಾರೆ. ಯಾವುದೇ ಒಂದು ಕೆಲಸ ಆಗಲಿ ನಾವು ಪದೇ ಪದೇ ಅದನ್ನು ಮಾಡ್ತಾಯಿದ್ರೆ ನಮಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಜಾಸ್ತಿ ಕೆಳಕಾಕ್ಬಿಟ್ಟಿದೆ ಲಿಪ್ ಲೈನರ್, ಹೌದು ತಾನೆ? ಅವಾಗ ಲಿಪ್ಪು ಏನಾಗುತ್ತೆ ದೊಡ್ಡದು ಕಾಣುತ್ತೆ. ನಮ್ದಿರೋದು ಇಷ್ಟೆಲ್ಲ ಅಷ್ಟು, ಅದು ತಾನೆ? ಇರಲಿ ಪರವಾಗಿಲ್ಲ, ಇವೆಲ್ಲ ಕಲಿಯೋದೆ. ಅಮ್ಮನೇ ಎದುರ್ಕತ್ತೆ, ನೀನಕ್ಕೆ ಎದುರ್ಕತ್ತೆ? ಹಾಕು ಸುಮ್ಮನೆ ಕೆಳಗಡೆ ಹಾಕಲಾ? ಕೆಳಗಡೆ ಹಾಕ್ಬಿಟ್ಟು ರಾಕ್ಷಸಿ ಮಾಡ್ಬಿಡು, ಹೌದೇ ಇಲ್ಲ? ಹಾಕು ನೋಡ್ತೀನಿ. ಎದುರ್ಕೊಂಬಾರ್ದು, ಹಾಕು. ಇಳ್ಕೊಬೇಕು, ಇತ್ತ ಅಲ್ಲಿ ನೋಡಿ, ಇಲ್ಲಿ ಹೋಗೈತೆ ನೋಡಿ. ಸೊಟ್ಟಿ ಕೆಳಗೆ ಬಂದ್ಬಿಟ್ಟು ಸ್ವಲ್ಪ ನೀಟಾಗಿ ಸೂಪರ್, ವೆರಿ ಗುಡ್. ಭಯ ಆಗೋಗ್ಬಿಡ್ತಾ ಹುಡುಗಿಗೆ? ಟ್ರೈ ಮಾಡಬೇಕು, ಬರಲ್ಲ ಅಂತ ಯಾಕೆ ಅನ್ಕೋಬೇಕು? ಕೊಡಿ. ಬಿಡು, ಈ ಕಡೆ ಎಳಿತಾರೆ. ಭಯ ಚೆನ್ನಾಗಿ ಕಾಣ್ತಲ್ಲ ಅನಿಸ್ತದೆ. ವಾವ್, ಸಖತ್ತಾಗಿ ಇಳಿದಿದ್ಯಾ. ದೇ ನಿಜ ಪ್ರಾಮಿಸ್, ಗಾಡ್ ಪ್ರಾಮಿಸ್, ಸಖತ್ತಾಗಿ ಇಳಿದ್ಯಾ. ಅಮ್ಮಗಿಂತ ಚೆನ್ನಾಗಿ ಇಳಿದಿದ್ಯಾ. ನಿಜ ಚೆನ್ನಾಗಿತ್ತು ಮಗಳೇ. ವಾವ್, ಸೋ ನೈಸ್ ಬಂದರಿ, ಕ್ಯೂಟ್. ನಿಜವಾಗ್ಲೂ ಚೆನ್ನಾಗಿ ಹಾಕಿದ್ದಿ. ಸ್ವಲ್ಪ ನೋಡು, ಆವಾಗೆ ಚೆನ್ನಾಗಿ ನೋಡಿ ಶೇಡಿಂಗ್ ಬರ್ತಿರೋದು, ಅದು ತಾನೇ? ಈ ಕಡೆ ಹಾಕಿ ನೋಡೋಣ. ಇಲ್ಲ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ರಲ್ಲ ನಿರೀಕ್ಷೆ. ಹೆಂಗೆ ಮಾಡಿ ಮಾಡ್ಕೊಳ್ಳಿ. ಸಾಕು, ಸ್ವಲ್ಪ ಜೆಲ್ ಬೇಡ ಬಂದ್ರಿ.
ಸಾಕು, ಜಾಸ್ತಿ ಆಯಿತು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮಾಡಿರೋ ಮೇಕಪ್ಪು ಅವಳಿಗೆ ಖುಷಿ ಆಗ್ತಿದೆ. ಹೆಂಗೆ ಅನ್ನಿಸ್ತಿದೆ ಬಗ್ಗೆ? ಫಸ್ಟ್ ಟೈಮ್ ಮೇಕಪ್ ಮಾಡಿ ಸ್ವಲ್ಪ ಕಾನ್ಫಿಡೆಂಟ್ ಬಂತ ನಾನು ಮಾಡ್ತೀನಿ ಅಂತ. ಇದೇ ಥರ ಒಂದು 10 ಸರಿ ನೀನು ಮಾಡ್ತಾಯಿದ್ರೆ ಬಂದ್ಬಿಡುತ್ತೆ, ಹೌದೇ ಇಲ್ಲ? ನಾನು ದೊಡ್ಡ ಕಷ್ಟನ ಮೇಕಪ್ ಮಾಡೋದು. ಈ ಮೇಕಪ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾಳೆ. ಲಿಪ್ಪು ಇದು ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಐಲೈನರ್ ಇಷ್ಟು ಚೆನ್ನಾಗಿ ಎಳಿತಾಳೆ ಅಂತಲೇ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಫಸ್ಟ್ ಅಟೆಂಪ್ಟಲ್ಲಿ ಎಷ್ಟು ಚೆನ್ನಾಗಿ ಎಳ್ದಿದ್ದಾಳೆ ಅಂದರೆ ನಿಜ ಸಖತ್ತಾಗಿ ಮಾಡಿದ್ದಾಳೆ. ನನಗೆ ಐಲೈನರ್ ಒಂದೊಂದ್ಸರಿ ಎಳಿಯೋಕ್ಕೆ ಬರಲ್ಲ ಈ ಥರ, ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮಾತ್ರ. ಇದು ಕಾಜಲ್ ಹಾಕಕ್ಕೆ ತುಂಬಾ ಹೆದರ್ಕೋತಿದ್ಲು, ಬಟ್ ಹೆದರ್ಕೊಂಬಾರ್ದಮ್ಮ, ಹಾಕು ಒಂದಿದ್ದಕ್ಕೆ ಟ್ರೈ ಹಾಕಿದ್ದಾಳೆ. ಜೊತೆಗೆ ಅವಳು ಮಾಡ್ತಾ ಅವಳು ಸ್ವಲ್ಪ ಮೇಕಪ್ ಮಾಡ್ಕೊಂಬಿಟ್ಟಿದ್ದಾಳೆ. ಅಂದರೆ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ಲು ಫ್ರೆಂಡ್. ನಿಜ ಸಾಕಿಷ್ಟು ಮಾತ್ರ. ನನ್ನ ಮಗಳು ಏನೇ ಮಾಡಿದ್ರು ನನಗೆ ಚೆಂದ ಅಲ್ಲಿ ಬಂಗಾರ. ಮತ್ತು ಅವರು ತಾತಂಗೆ ತೋರಿಸ್ಬೇಕು ಅಂತ ಅವಳು, ಮಮ್ಮ ಇನ್ನೂ ನೀವು ಮುಖ ತೊಳ್ಕೊಬೇಡಿ, ತಾತ ಮೇಲೆ ಇದ್ದಾರೆ, ಅವರು ಬಂದ ಮೇಲೆ ತೋರಿಸಿರುತ್ತೆ, ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಅಂದು. ನಾನು ಅದಕ್ಕೆ ಸ್ನಾನಕ್ಕೆ ಹೋಗಿ ಮುಖ ಸಹ ವಾಶ್ ಮಾಡಿಕೊಡ್ಲಿಲ್ಲ, ಹಂಗೆ ಬಂದೆ. ಇನ್ನೂ ಅಪ್ಪ ಕೆಳಗಡೆ ಬಂದಿಲ್ಲ. ಅವ್ರು ನೋಡ್ಬಿಟ್ಟು ಏನು ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ. ಮತ್ತು ತೋರಿಸೋಣ ಮೊಮ್ಮಗಳು ಹೆಂಗೆ ಮಾಡಿದ್ದಾಳೆ ಅಂತ, ಏನಾದ್ರು ಕಾಮೆಂಟ್ಸ್ ಕೊಡ್ತಾರ ಹೇಳ್ತಾರ ಅಂತ. ಚೆನ್ನಾಗಿ ಮಾಡಿದ್ದಾಳಲ್ಲ ಫ್ರೆಂಡ್ಸ್. 1 ಅವರ್ ಆದಮೇಲೆ ಈಗ ಸೆಟ್ ಆಗಿದೆ. ಈಗ ಸ್ನಾನದ ಮನೆಯಿಂದ ಬಂದ ಸ್ವಲ್ಪ ಬೇವ್ರಿಗೆ ಅನ್ನಿಸ್ತಿದೆ ಅಷ್ಟೇ. ಮತ್ತು ನನಗೆ ಅನ್ನಿಸ್ತಿದೆ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗಳು, ಅದು ಫಸ್ಟ್ ಅಟೆಂಪ್ಟಲ್ಲಿ ಅಂತ. ನಿಜವಲ್ಲೂ ನಾವು ಟ್ರೈನಿಂಗ್ ಹೋಗಿದ್ದಾಗ ಕಲಿಯೋಕ್ಕೆ 1 ವೀಕು 10 ಡೇಸ್ ಬೇಕಾಯ್ತು ನಿಜವಲ್ಲೂ ಇಷ್ಟು ಮಾತ್ರ ನಾನು ಮೇಕಪ್ ಕಲಿಯೋಕ್ಕೆ. ದೊಡ್ಡವ್ರಿಗೆ ಅಷ್ಟು ಬೇಗ ತಲೆಗಂತೂ ನಿಜವಲ್ಲಿ ಯಾವೊಂದು ವಿದ್ಯೆನೂ ಹತ್ತಲ್ಲಂತೆ. ಮಕ್ಕಳು ಪಟಾಪಟ್ ಅಂತ ಏನೇ ಒಂದು ವಿಷಯ ಆದ್ರೂ ಕ್ಯಾಚ್ ಮಾಡ್ಕೊಂಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷೇ ತಗೊಳ್ಳಿ, ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟರಲ್ಲೆಲ್ಲ ಫುಲ್ ಇಂಗ್ಲೀಷ್ ಮಾತಾಡೋದು ಕಲ್ತ್ಬಿಡ್ತಾರೆ. ಅದು ಹೆಂಗೆ ಕಲಿತಾರೆ? ನಾವು ಇಷ್ಟು ದೊಡ್ಡವರಾಗಿ ನಮಗೆ ಇನ್ನೂ ಬಿಕ್ಕಡಿಸ್ತೀವಿ ಕೆಲವೊಂದು ಸರಿ ನಾವು ಇಂಗ್ಲೀಷ್ ಮಾತಾಡೋಕ್ಕೆ. ಬಟ್ ಅದೇನು ಹೇಳೋದು, ದೇವರು ಅಷ್ಟು ಚೆನ್ನಾಗಿ ಪವರ್ ಕೊಟ್ಟಿರ್ತಾರೆ. ನಾವು ಮಕ್ಕಳಿಗೆ ಏನೇ ಒಂದು ಕಲಿಸ್ಬೇಕನ್ನೋ ಅದಕ್ಕೆ ದೊಡ್ಡವ್ರು ಹೇಳ್ದಂಗೆ ಅವ್ರು ಚಿಕ್ಕವ್ರು ಇರೋವಾಗಲೇ ನಾವು ಅವ್ರಿಗೆ ಪ್ರತಿಯೊಂದರಲ್ಲೂ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಜಾಯಿನ್ ಮಾಡಿಸಿ ಹಾಕಿದ್ರೆ ನಿಜವಾಗ್ಲೂ ಅವ್ರು ಸಕ್ಸಸ್ ಆಗ್ತಾರೆ ಅನ್ನೋದಕ್ಕೆ ಇದು ಕೆಲವೊಂದು ಎಕ್ಸಾಂಪಲ್ ಅಂತಲೇ ನನಗೆ ಅನಿಸ್ತಿದೆ. ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅವಳು ಅಲ್ಗೂ ಸೆಟ್ಟಿಂಗ್ ಸ್ಪ್ರೇ ಸಹ ಏನೋ ಅವಳು ನನಗೆ ಹೊಡೆದಿಲ್ಲ. ನಾನು ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಅವಳು ನೋಡೋಣ ಹೆಂಗೆ ಮೇಕಪ್ ಮಾಡ್ತಾಳೆ ಅಂತ ಕೊಟ್ಟಿದ್ದು. ಚೆನ್ನಾಗಿ ಮಾಡಿದ್ದಾಳೆ. ನನ್ನ ಮಗಳ ಸ್ಕಿಲ್ಗೆ ನೋಡ್ತಾ ಇರೋ ದೊಡ್ಡೊಳಗೆ ಅಷ್ಟಾಗಿ ದೊಡ್ಡ ಮೇಕಪ್ ಆರ್ಟಿಸ್ಟ್ ಹಾಕ್ತಾಳೆ ಅಂತ ಈಗೊಂದು ನಮಗೆ ಬಂತು. ನನಗೆ ಪ್ಲೀಸ್ ಯಾರು ನಜರ್ ಹಾಕ್ಬಿಡಿ, ದೃಷ್ಟಿ ಹಾಕ್ಬಿಡಿ ನನ್ನ ಮಗಳ ಮೇಲೆ. ಸಾಧ್ಯವಾದರೆ ಎಲ್ಲರೂ ಹಾರೈಸಿ ಒಂದು ಒಳ್ಳೇದಾಗಲಿ ಅಂತ ಮಗಳಿಗೆ ಒಂದು ಆಶೀರ್ವಾದ ಕೊಡಿ. ಪ್ಲೀಸ್ ಯಾರೂ ಒಂದು ದೃಷ್ಟಿ ಮಾಡಿಬಿಡಿ ಅವಳಿಗೆ, ಯಾಕಂದರೆ ತಕ್ಷಣವೇ ದೃಷ್ಟಿ ಆಗಿಬಿಡುತ್ತೆ ನನ್ನ ಮಗಳಿಗೆ. ಸ್ವಲ್ಪ ಅದೇ ಭಯ ನನಗೆ. ಈಗ ಮಾಡಿದ್ದಾಳೆ, ಇನ್ನೂ 1/2 ಅವರ್ ಆಗಲಿಲ್ಲ, ಅಮ್ಮ ಆಗಲೇ ಬೆನ್ನು ನೋವ್ತಿದೆ ನನಗೆ ಅಂತ ಮಲಗಿದ್ದಾಳೆ. ಸ್ವಲ್ಪ ಮೈಯೆಲ್ಲ ಬೆಚ್ಚಗಿತ್ತು, ಅದಕ್ಕೆ ನಾನು ಸ್ನಾನಕ್ಕೆ ಕಳಿಸಿದ್ದೀನಿ. ಹೋಗು ಬಂಗಾರ ಸ್ನಾನ ಮಾಡ್ಕೊಂತ. ಯಾಕಂದರೆ ಮೇಕಪ್ ಆರ್ಟಿಸ್ಟ್ ಅಂದರೆ ನಾವು ಒಂದ್ಸರಿ ಮೇಕಪ್ಗೆ ಹೋದರೆ ಒಂದ್ಸರಿ ಬರೋಷ್ಟರಲ್ಲಿ ನಮಗೆ ಚಳಿ ಜ್ವರ ಬಂದಂಗೆ ಆಗಿಬಿಡುತ್ತೆ. ನಿಂತು ಬಗ್ಗೊಂಡು ಕೆಲಸ ಮಾಡಿ ಅದಕ್ಕೆ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಈಗ ಒಂದ್ಸರಿ ಅವಳಿಗೆ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಏನಾದ್ರು ಕೊಟ್ಬಿಡ್ತೀನಿ. ಸರಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ತಾತನ ಕರಿ ಹೋಗ್ಬಿಟ್ಟಕ್ಕೆ ಹಂಗೆ ಏನು ಮರೆ ಮೇಕಪ್ಪು ಇವಳು ಮಾಡಿರೋದು ಚೆನ್ನಾಗಿದೆ, ನೀಟಾಗಿ ಮಾಡಾಳ. ಫಸ್ಟ್ ಆತಂಗೆ ತೋರ್ಸ ಅವ್ನಿಗೆ ತಿರು ಮುಖ ತೊಳಿಬೇಡ ಅಂತ ಇಕ್ಕೊಂಡವಳೆ. ಹೇಳಿ ಹೆಂಗೈತೆ ಅಂತ ಪಪ್ಪ ಕಾಯ್ಕೊಂಡವಳೆ. ಚೆನ್ನಾಗದೆ, ಚೆನ್ನಾಗಿ ಮಾಡೋಳ. ಚೆನ್ನಾಗಿ ಮಾಡೋಳೆ ಮೇಕಪ್. ಹಂಗೆ ಕಲಸ ಎಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನೀನು ತಿನ್ನಲ್ಲ ಲಡ್ಡು ಮುದ್ದೆ? ಹಾಂ, ನೀನು ಅನ್ನ ತಿನ್ಕೊಂಡೇ ಇರ್ತೀಯ. ಅನ್ನೋದ್ರಲ್ಲಿ ಶಕ್ತಿ ಇಲ್ಲ ಬಂಗಾರೆ.